ಹಾಯ್ ಎಲ್ಲರಿಗೂ, ಇದು ಶನಿವಾರದ ಮಿನಿ ವ್ಲಾಗ್. ಇವತ್ತು ಪುನರ್ವಿಗೆ ರಜಾ ಹಾಕ್ಸಿದ್ದೀನಿ. ಇವತ್ತೇನು ಆಫ್ ಡೇ ಅಲ್ವಾ ಅಂದ್ಬಿಟ್ಟು ಹಂಗಾಗಿ ಅವಳನ್ನ ಸ್ವಲ್ಪ ಲೇಟಾಗಿ ಎಬ್ಬಿಸಿ ಸ್ವಲ್ಪ ಬೇಗ ಏನಾದರೂ ಮಾಡ್ಕೊಳ್ಳೋಣ ಅಂತ ಟೊಮೆಟೊ ರೈಸ್ ಮಾಡಿ ಈ ಕಡೆ ಸಪ್ರೇಟಾಗಿ ಅವ್ರಿಗೆ ತುಪ್ಪ ಹಾಕಿ ಕಲಸಿ ಅವ್ರಿಗೆ ಊಟ ಮಾಡಿಸಿದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಬೇಗ ಅಡುಗೆ ಇವಾಗಲೇ ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಆರಾಮಾಗಿರ್ಬೋದು ಅಂದ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡ್ಬಿಟ್ಟು ರೈಸ್ ಮಾಡಿಕೊಂಡು ಅದಕ್ಕೆ ಜೊತೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೇಗ ಬೇಗ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಇವಾಗ ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಈ ಅಡುಗೆ ಅನ್ನೋದೊಂದು ಕೆಲಸ ಮುಗಿದ್ಬಿಟ್ರೆ ಎಷ್ಟೋ ಆರಾಮಾಗಿ ಇರ್ಬೋದು. ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮುಗಿಸ್ಕೊಬಿಟ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಹಂಗೆ ಹೋಗಿ ಮಕ್ಳಿಗೆ ಫ್ರೆಶ್ ಅಪ್ ಮಾಡಿಸ್ಕೊಂಬಂದು ಇವತ್ತು ಸ್ವಲ್ಪ ಲೇಟಾಗೇ ಸ್ನಾನ ಮಾಡುತ್ತೆ. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಅದಾದಮೇಲೆ ನಾನು ಪ್ರೆಗ್ನೆಂಟ್ ಆದಮೇಲೆ ಬೀನ್ ಬ್ಯಾಗ್ ಎತ್ತಿಟ್ಬಿಟ್ಟಿದ್ವಿ, ಅದ್ರ ಮೇಲೆ ಕೂತ್ಕೋಬಾರ್ದು ಅಂದ್ಬಿಟ್ಟು ಹಾಗಾಗಿ ಅದನ್ನು ತೆಗೆದು ಮತ್ತೆ ಅದರದ್ದೆಲ್ಲ ಹೊಸ ರೀಫಿಲ್ ಹಾಕಿ ಮಕ್ಕಳನ್ನ ಕೂರಿಸಿ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಅದಾಗಿದ ತಕ್ಷಣ ಇವತ್ತು ಹಬ್ಬಿಗೆ ಸ್ವಲ್ಪ ಪೂಜೆ ದಾನ ಕೊಡಬೇಕಾಗಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೂವು ಕಟ್ಕೊಟ್ಟು ಮತ್ತು ನಾಳೆಗೆ ಪೌರ್ಣಮಿಗೆ ಹೂವು ಏನು ಬೇಕೋ ಅದನ್ನೆಲ್ಲ ಇವತ್ತೇ ಕಟ್ಟಿಟ್ಕೊಂಬಿಟ್ರೆ ನಾಳೆ ಬೆಳಗ್ಗೆ ನಂಗೆ ಸ್ವಲ್ಪ ಬೇಗ ಪೂಜೆ ಮಾಡ್ಬೋದು. ಹಾಗಾಗಿ ಅದಾಗಿದ ತಕ್ಷಣ ಒಳಗಡೆ ಬಂದು ಮಕ್ಳಿಗೆ ಸ್ವಲ್ಪ ಎಣ್ಣೆ ಇಟ್ಟು ಅವ್ರ ಜೊತೆ ಆಟಾಡಬೇಕು. ಮಕ್ಳಿಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನಂತೂ. ಹಾಗಾಗಿ ಇನ್ಮೇಲೆ ಫೋನು ಟಿ ವಿ ಎಲ್ಲ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಅದಾಗ್ತಿದ್ದಂಗೆ ಸ್ವಲ್ಪ ಬಿಸಿ ರೈಸ್ ಮಾಡಿ ಮೂಲಂಗಿ ಸಾಂಬಾರು ಇತ್ತಲ್ಲ ಅದಕ್ಕೇ ಸ್ವಲ್ಪ ಮೊಸರು ಹಾಕಿ ಮಕ್ಳಿಗೆ ಊಟ ಮಾಡಿಸಿ ಹಸ್ಬೆಂಡ್ ಕುಂಬಳಕಾಯಿ ಪಲ್ಯಕ್ಕೇ ಚಪಾತಿ ಮಾಡಿಕೊಟ್ಟಿದ್ದೆ. ಅವ್ರದ್ದು ಊಟ ಆಗ್ತಾಯಿದ್ದಂಗೆ ಈ ಕಡೆ ಕಿಚನ್ ಫುಲ್ಲು ಕ್ಲೀನ್ ಮಾಡ್ಕೊಂಬಂದುಬಿಟ್ರೆ ನಂಗೆ ಸರಿ ಹೋಗುತ್ತೆ. ಇವತ್ತು ಸ್ವಲ್ಪ ಬೇಗನೆ ಊಟ ಮುಗಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದೆರಡು ರೌಂಡ್ ವಾಕ್ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೊರಗಡೆ ಒಟ್ಟಿಗೆ ಬಂದು ಶಾರುಖನು ಇಬ್ಬರೂ ಆಟ ಆಡ್ಕೊಂಡಿದ್ರು. ಇದಾಗಿತ್ತು ನಮ್ಮ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್